ನನ್ನ ತಂಗಿನ ಮೀಟ್ ಮಾಡಲಿಕ್ಕೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವಳು ಕಲಿತಾ ಇದ್ದಾಳೆ. ಇವತ್ತು ಬೆಂಗಳೂರು ತುಂಬಾ ನೆನಪಾಗ್ತಿದೆ ಇವ್ರನ್ನೆಲ್ಲ ನೋಡ್ತಾ ಇದ್ದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ, ನಾನು ನನ್ನ ತಂಗಿನ ಮೀಟ್ ಮಾಡಲಿಕ್ಕೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವಳು ಕಲಿತಾ ಇದ್ದಾಳೆ. ಅವ್ರ ಕಾಲೇಜಲ್ಲಿ ಕೆಲವು ಫಂಕ್ಷನ್ ಇದೆ ಅಂತ, ಅದಕ್ಕೆ ಶಾಪಿಂಗ್ ಮಾಡಬೇಕು, ನೀನು ಬಾ ಅಂತ ಹೇಳಿದ್ಲು. ಅವಳಿಗೆ ಅಷ್ಟು ಗೊತ್ತಾಗಲ್ಲ, ನಾನು ಹೋದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಅದಕ್ಕೆ ನಾನು ಇವತ್ತು ಹೊರಡ್ತಾ ಇದ್ದೀನಿ. ಇವತ್ತು ರಾತ್ರಿ ಹೋಗ್ತೀನಿ, ಯಾಕಂದರೆ ರಾತ್ರಿ ಅಂದರೆ ಬೆಳಿಗ್ಗೆ ಜಾವ 3 ಗಂಟೆ ಕತ್ಲಿರುತ್ತಲ್ಲ, ಆಗ ಹೊರಟ್ರೆ ನಾನು ಬೆಳಿಗ್ಗೆ ಆಗೋಷ್ಟರಲ್ಲಿ ಮಂಗಳೂರಲ್ಲಿ ಇರ್ತೀನಿ. 5 ತಾಸು ಜರ್ನಿ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಶಾಪಿಂಗ್ ಮಾಡಿ ಸಂಜೆ ಮತ್ತು ವಾಪಸ್ ಬರ್ತೀನಿ. ಗರ್ಲ್ಸ್ ಶಾಪಿಂಗ್ಗೆ ಅಷ್ಟಾದರೂ ಟೈಮ್ ಬೇಕಲ್ವ, ಇಲ್ಲಾಂದರೆ ಆಗಲ್ಲ. ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಬೇಗ ಹೋದರೂ ಅಡ್ಡಿಲ್ಲ, ಮಧ್ಯದಲ್ಲಿ ಟೈಮ್ ನಮಗೆ ಕಡಿಮೆ ಬಿತ್ತು ಅಂತ ಅನಿಸ್ಬಾರ್ದು. ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ. ನಾನೀಗ ಪಪ್ಪನ ಜೊತೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಈಗ ಟೈಮು ಸುಮಾರು 2 ಗಂಟೆ ಆಗಿದೆ. ನಮ್ಮೂರಿಂದ ಮಂಗಳೂರಿಗೆ 5 ಅವರ್ ಜರ್ನಿ ಆಗುತ್ತೆ. ನಾನಿಲ್ಲಿ 3 ಗಂಟೆ ಅಥವಾ ಬೆಳಗ್ಗೆ 2 ಗಂಟೆ ಹಾಗೆ ಬಸ್ ಹತ್ತಿದ್ರೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಬೆಳಕಾಗಿರುತ್ತೆ. ಇವ್ರು ಯಾರಿಗೂ ರೂಮ್ ಬುಕ್ ಮಾಡಬೇಕು ಅನ್ನೋ ಚಿಂತೆನೇ ಇಲ್ಲ, ಇಲ್ಲೇ ಮನೆ ಥರ ಬಿತ್ಕೊಬಿಟ್ಟಾರೆ. ನನಗೆ ರಾತ್ರಿ ಫುಲ್ ನಿದ್ರೆನೇ ಬರಲಿಲ್ಲ. ನಾನು ಬಸ್ಸಲ್ಲಿ ನಿದ್ರೆ ಮಾಡುವ ಅಂತ ಬಂದೆ, ಆದರೆ ಬಸ್ಸಲ್ಲೂ ಕೂಡ ಸೇಮ್ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೇಗೆ ಹೊರಗಡೆ ಬಿದ್ಕೊಂಡಿದ್ರು ಅಲ್ಲೂ ಕೂಡ ಹಾಗೆ ಬಿದ್ಕೊಂಡಿದ್ರು. ಎಲ್ಲಿಂದ ಬಂದರು ಅಂತಲೇ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ನಾನು ಈಗ ಮಂಗಳೂರಿಗೆ ಬಂದು ರೀಚ್ ಆದೆ. ಬೆಳಗಿನ ಜಾವ ಆಗಿರೋದ್ರಿಂದ ಬೇಗನೆ ಬಂದು ರೀಚ್ ಆಗಿಬಿಟ್ಟೆ. ಬಸ್ನೆಲ್ಲ ನೋಡ್ತಾ ಲೆಕ್ಕ ಹಾಕ್ತಾ ಕೂತಿದ್ದೆ, ಯಾಕಂದರೆ ನನ್ನ ತಂಗಿ ಪಿ ಜಿಯಿಂದ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅವಳು ಮಂಗಳೂರಿಗೆ ಬರಬೇಕಂದ್ರೆ ಅವ್ರ ಕಾಲೇಜಿಂದ 1 ತಾಸು ಜರ್ನಿ ಮಾಡಿ ಬರಬೇಕು. ಅವಳು 6:40ಕ್ಕೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಮುಟ್ಬಿಟ್ಲು. ಅವಳು ಬರೋ ಅಷ್ಟರಲ್ಲೇ ನಾನು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೆ. ಬಂದಿದ್ದೆ, ಹಸಿವೆ ಆಗಿತ್ತು. ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ತಿಂಡಿ ತಿಂದು ಮುಗಿಸಿದ್ವಿ. ಬೆಳಿಗ್ಗೆ ಬೇಗ ಬಂದು ರೀಚ್ ಆದ್ವಿ ಅಂತ ಖುಷಿ ಪಡಬೇಕಾ ದುಃಖ ಪಡಬೇಕಾ ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ಇಷ್ಟೊತ್ತಿಗೆ ಯಾವ ಶಾಪ್ ಕೂಡ ಓಪನ್ ಇರಲ್ಲ. ಮ್ಯಾಪ್ ಅಂತ ಹೇಳಿ ಹತ್ರದಲ್ಲಿ ಯಾವ ಪಾರ್ಕ್ ಇದೆ ಅಂತ ನೋಡಿದ್ವಿ. ಕದ್ರಿ ಪಾರ್ಕು ಮತ್ತು ಕೆಲವೊಂದು ಪಾರ್ಕ್ ಕಾಣಿಸಿದ್ವು. ಆದರೆ ಯಾವ್ದು ಚೆನ್ನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ರಿಕ್ಷಾದವ್ರ ಹತ್ರನೇ ಹೋಗಿ ಯಾವ್ದು ಚೆನ್ನಾಗಿದೆ ಅಂತ ಕೇಳಿಕೊಂಡು ನಾವು ರಿಕ್ಷಾ ಹತ್ತಿದ್ವಿ. ಇಲ್ಲೂ ಬೆಂಗಳೂರು ಥರನೇ ಮೀಟ್ರ್ ಲೆಕ್ಕ ಆಗಿರೋದ್ರಿಂದ ಏನು ಟೆನ್ಷನ್ ಇಲ್ಲ. 2 ಕಿಲೋಮೀಟ್ರು ಆಗಿತ್ತು ಒಂದು ಹತ್ತತ್ರ ಬಸ್ ಸ್ಟ್ಯಾಂಡಿಂದ. ಅವರೇ ಕರ್ಕೊಂಡು ಹೋಗಿ ಬಿಟ್ಟರು. ನನಗೆ ಹೊರಗಡೆಯಿಂದ ನೋಡಿದ್ದೆ, ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಅಂತ ಒಂದು ಪಾರ್ಕ್ ಥರನೇ ಇದೆ. ಅಲ್ಲೂ ಕೂಡ ಒಂದು ದೊಡ್ಡ ಕೆರೆ ಇದೆ, ಅದೇ ಥರನೇ ಫೀಲ್ ಆಯಿತು. ಆದರೆ ಇಲ್ಲಿ ಕೆರೆ ಇರಲಿಲ್ಲ, ಜಸ್ಟ್ ಪಾರ್ಕ್ ಅಷ್ಟೇ. ಗೇಟ್ ಎಂಟ್ರೆನ್ಸ್ ಅಲ್ಲೇ ನಮ್ಮ ಇಂಡಿಯಾ ಫ್ಲಾಗ್ ಹಾಕಿದ್ರು. ಅದನ್ನ ನೋಡಿದ್ದೆ, ಮನಸ್ಸಿಗೆ ಸ್ವಲ್ಪ ಶಾಂತಿ ಅಂತ ಫೀಲ್ ಆಯ್ತು. ಬೆಳಗಿನ ಜಾವ ಬಂದ್ರು ಪಾರ್ಕಿಗೆ. ಈ ಶೆಕೆಗೆ ಏನು ಕಡಿಮೆ ಇಲ್ಲ. ನಮ್ಮೂರಲ್ಲಿ ಮತ್ತೆ ಮಂಗಳೂರಲ್ಲಿ ಸೇಮ್ ಶೆಕೆ ಅಂತಾನೆ ಹೇಳ್ಬಹುದು. ಆದ್ರೂ ಇವತ್ತಿನ ದಿನ ಇವರೆಲ್ಲ ಈ ತರ ವಾಕಿಂಗ್ ಮಾಡ್ತಿರೋದನ್ನ ನೋಡಿ ನನಗೆ ಬೆಂಗಳೂರೇ ನೆನಪಾಯ್ತು. ಅಲ್ಲೂ ಕೂಡ ಹೀಗೆ ಬೆಳಿಗ್ಗೆ ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಇದ್ದೀನೋ ಮಂಗಳೂರಿನಲ್ಲಿ ಇದ್ದೀನೋ ಅಂದ್ಕೊಂಡ್ಬಿಟ್ಟೆ ಒಂದ್ಸರಿ. ಈ ಪಾರ್ಕು ಮಂಗಳೂರು ಸ್ಮಾರ್ಟ್ ಸಿಟಿ ಹತ್ರ ಇದೆ. ಆದರೆ ನನಗೆ ಈ ಪಾರ್ಕು ಸ್ಮಾರ್ಟ್ ಸಿಟಿಗಿಂತ ಕ್ಲೀನ್ ಸಿಟಿ ಅಂತಲೇ ಫೀಲ್ ಆಯಿತು. ಅಷ್ಟು ನೀಟಾಗಿತ್ತು. ಒಮ್ಮೆ ಮೈಸೂರಿಗೆ ಹೋಗಿದ್ದೆ ನಾನು, ಅಲ್ಲೂ ಕೂಡ ಇದೇ ಥರ ರೋಡೆಲ್ಲ ಕ್ಲೀನಾಗಿ ಮತ್ತು ಮರಗಳೆಲ್ಲ ಜಾಸ್ತಿ. ನನಗೆ ಅಲ್ಲೇ ಹೋದ ಥರ ಫೀಲ್ ಆಗಿಬಿಡ್ತು ಒಂದು ಸೆಕೆಂಡು. ನೆಕ್ಸ್ಟ್ ಪ್ಲೇಸಿಗೆ ಅದೆಲ್ಲ ಸಿಟಿ ನೋಡಿಕೊಂಡು ನಡ್ಕೊಂಡೇ ಹೋದ್ವಿ. ಕದ್ರಿ ಪಾರ್ಕಲ್ಲಿ 1.5 ತಾಸು ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಮಂಗಳೂರು ಓಪನ್ ಆಗೋದೇ 10ರಿಂದ 11 ಗಂಟೆ ಮೇಲೆ. ಹಾಗಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ K9 ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅದು ಕೂಡ 11 ಗಂಟೆಗೆ ಓಪನ್ನು. ಇನ್ನೂ 1 ಅವರ್ ಇದೆ. 1 ಅವರ್ ಮೊದಲೇ ಬಂದರೂ ಪರವಾಗಿಲ್ಲ, ಯಾಕಂದರೆ ಬೇರೆ ಕಡೆಗೆ ಹೋಗ್ಲಿಕ್ಕೂ ಕಷ್ಟನೇ. ಕದ್ರಿ ಪಾರ್ಕಿಂದ ಇಲ್ಲಿವರೆಗೆ ಮ್ಯಾಪ್ ಹಾಕ್ಕೊಂಡು ನಡ್ಕೊಬಂದ್ವಿ. ಸುಸ್ತಾಗೋಯ್ತು. ಹಾಗೆ ಬರುವಾಗ ಒಂದು ಐಸ್ ಕ್ಯಾಂಡಿ ತಿನ್ಕೊಂಡು ನಿಧಾನ ನಡ್ಕೊಬಂದ್ವಿ. ಇಲ್ಲಂತೂ ನಮ್ಮೂರ ಥರನೇ ಹೆವಿ ಬಿಸಿಲಂದರೆ ಬಿಸಿಲು. ಈಗ ಬಂದು 1 ತಾಸು ರೆಸ್ಟ್ ಮಾಡಿದ್ರು ಓಕೆ ಅಂತ ಹೇಳಿ ನಾನು ಮತ್ತು ನನ್ನ ಸಿಸ್ಟರ್ ಬಂದು ಕಾಯ್ತಾ ಇದ್ದೀವಿ. ಈ K9 ರೆಸ್ಟೋರೆಂಟ್ ಸ್ಪೆಷಲ್ ಏನಂದರೆ, ರೆಸ್ಟೋರೆಂಟ್ ಜೊತೆಗೆ ಇಲ್ಲಿ ಬೇರೆ ಬೇರೆ ವೆರೈಟಿ ಡಾಗ್ಸನ್ನು ನೋಡ್ಬೋದು. ಯಾರಿಗೆಲ್ಲ ಡಾಗ್ಸ್ ಅಂದರೆ ತುಂಬ ಇಷ್ಟನೋ ಅವ್ರು ಇಲ್ಲಿ ಬಂದು ಆರಾಮಾಗಿ ಡಾಗ್ ಜೊತೆ ಆಟ ಆಡ್ಕೊಂಡು ಏನು ಬೇಕೋ ಅದನ್ನು ತಿನ್ಕೊಂಡು ಹೋಗ್ಬೋದು. ನಾನು ಇಲ್ಲಿ ತನಕ ನಡ್ಕೊಂಡು ಬಂದಿದ್ದು ಡಾಗೀಸನ್ನು ನೋಡಲಿಕ್ಕೆ. ಪರ್ ಪರ್ಸನಿಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಬ್ಬರಿಗೆ 300 ಆಗುತ್ತೆ. ಅಷ್ಟರ ಒಳಗಡೆ ಏನೇ ತಿಂದರೂ ಫ್ರೀ, ಯಾಕಂದರೆ ನಾವು ಅಲ್ಲಿ ಪೇ ಮಾಡಿರ್ತೀವಲ್ಲ ಡಾಗೀಸ್ ನೋಡಲಿಕ್ಕೆ. ಅದಕ್ಕೂ ಮೇಲ್ಗಡೆ ಏನಾದರೂ ತಿಂದರೆ ಅದಕ್ಕೆ ಪೇ ಮಾಡಬೇಕಾಗತ್ತೆ. ನಮ್ಮಿಬ್ಬರಿಗಂತೂ ನಡ್ಕೊಬಂದು ತುಂಬಾ ಹಸಿವೆ ಆಗಿತ್ತು, ಸುಸ್ತಾಗಿತ್ತು. ಏನೇನು ಬೇಕು ಎಲ್ಲ ತೊಗೊಂಡು ತಿಂದ್ಬಿಟ್ವಿ.
ಆ್ಯಕ್ಚುಲಿ ಅವರು ಫಸ್ಟಿಗೆ ಸರ್ವ್ ಮಾಡಲ್ಲ, ಫಸ್ಟ್ ಡಾಗ್ ಹತ್ರ ಹೋಗಿ ಬಂದಾದಮೇಲೆ ಸರ್ವ್ ಮಾಡ್ತಾರೆ. ನಾವು ಬೇಗನೆ ಬಂದಿರೋದ್ರಿಂದ ಫಸ್ಟ್ ಸರ್ವ್ ಮಾಡಿದ್ರು, ಆಮೇಲೆ ನಾವು ಡಾಗ್ ಜೊತೆ ಪ್ಲೇ ಮಾಡ್ಲಿಕ್ಕೆ ಹೋದ್ವಿ. ನಾನು K9ಗೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ಕೆಲವು ಡಾಗು ಡಿಫ್ರೆಂಟ್ ಇದ್ವು, ಈ ಸರಿ ಅದಿಲ್ಲ. ಈ ಸರಿ ಇನ್ನೂ ಎಡಿಷನ್ ಆಗಿ ಸ್ಮಾಲ್ ಡಾಗೀಸ್ನ ಜಾಸ್ತಿ ತಂದಿಟ್ಟಿದ್ದಾರೆ. ಇಷ್ಟು ಡಾಗೀಸನ್ನು ಮೇಂಟೈನ್ ಮಾಡೋದು ಅಂದರೆ ತುಂಬಾ ಕಷ್ಟ. ಅದ್ರ ಜೊತೆಗೆ ಫ್ಲೋರನ್ನು ಕೂಡ ಮತ್ತು ರೆಸ್ಟೋರೆಂಟ್ನು ಕ್ಲೀನಾಗಿ ಇಟ್ಕೋಬೇಕು ಅಂದರೆ ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ರೆಸ್ಟೋರೆಂಟು ಅಷ್ಟು ನೀಟಾಗಿತ್ತು, ಕೆಳಗಡೆ ಕೂಡ ಫುಲ್ ಒರೆಸಿ ಕ್ಲೀನ್ ಮಾಡಿಟ್ಟಿದ್ರು. 11 ಗಂಟೆಗೆ ಡಾಗೀಸ್ನ ಆಟ ಆಡ್ಲಿಕ್ಕೆ ಬಿಡ್ತಾರೆ. ಅದಕ್ಕಿಂತ ಮೊದಲೇ ಹಿಂದ್ಗಡೆಗೆ ಅದ್ರ ಮೇಂಟೆನೆನ್ಸ್ ಇರ್ಬೋದು ಮತ್ತು ಎಲ್ಲ ಕ್ಲೀನಿಂಗ್ ಇರುತ್ತೆ. ದೊಡ್ಡ ನಾಯಿಗಿಂತ ಈ ಚಿಕ್ಕ ನಾಯಿನೇ ಫುಲ್ ಆ್ಯಕ್ಟಿವ್ ಆಗಿ ಫ್ಲೋರೆಲ್ಲ ಓಡಾಡ್ಕೊಂಡು ಕುಂಡಾಡ್ಕೊಂಡಿದ್ವು. ಗೋಲ್ಡನ್ ರೆಟ್ರಿವಲ್ ಅಂತೂ ಹೇಳಿದ ಮಾತನ್ನೆಲ್ಲ ಚೆನ್ನಾಗಿ ಕೇಳ್ತಾ ಇತ್ತು ಮತ್ತು ಎಲ್ಲ ನಾಯಿಗೂ ಟ್ರೈನ್ ಆಗಿದೆ. ಈ ಫೋಟೋ ತೆಗಿಲಿಕ್ಕೆ ಬನ್ನಿ ಅಂದರೆ ಸಾಕು, ಎಲ್ಲ ನಾಯಿನೂ ಬಂದು ಒಂದೇ ಲೈನಲ್ಲಿ ಕೂತ್ಕೊಂಡು ಆಮೇಲೆ ಫೋಟೋ ತೆಗೆದಾದ್ಮೇಲೆ ಅವರು ಫುಡ್ ಕೊಡ್ತಾರೆ, ಆಮೇಲೆ ಮತ್ತೆ ಆಟ ಆಡ್ಲಿಕ್ಕೆ ಹೋಗುತ್ತೆ. ಆಟ ಆಡೋದು ಕುಂಟಾಡೋದು ಮಾಡೋ ಈ ಪುಟ್ ನಾಯಿ ಮರಿ ನೋಡ್ತಾ ಇದ್ರೆ ನನಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ಕ್ಯೂಟಾಗಿ ಆಟ ಆಡ್ತಾ ಮತ್ತು ಅದ್ರ ಜೊತೆ ಫೈಟಿಂಗ್ ಬೇರೆ ಮಧ್ಯದಲ್ಲಿ ಮಾಡ್ತಾ ಇರುತ್ತೆ. ಇದಕ್ಕೆಲ್ಲ ಡಿಫ್ರೆಂಟ್ ನೇಮ್ ಬೇರೆ ಇಟ್ಟಿದ್ದಾರೆ. ಅವ್ರು ಯಾವ ಡಾಗೀಸ್ನ ಕರೀತಾರೆ ಅಂತ ಗೊತ್ತಾಗಲ್ಲ, ಕರೆದಿದ್ದೆ ಓಡೋಗ್ಬಿಡುತ್ತೆ. ನಾನು ಕರೆದಿದ್ದ ಕೂಡಲೇ ಎಲ್ಲ ನಾಯಿನೂ ಒಟ್ಟಿಗೆ ಬರಬೇಕು ಅಂತ ಒಂದ್ಸರಿ ಅನಿಸುತ್ತೆ. ಆದರೆ ಇದು ನಾನು ಸಾಕಿದ್ದಲ್ಲ ಅಲ್ವಾ, ಹಾಗಾಗಿ ಬರಲ್ಲ. ಅದೇ ಒಂದು ಡಿಫ್ರೆನ್ಸು. ನಾವು ಸಾಕಿದ ನಾಯಿ ಆದರೆ ನಾವಂದರೆ ಎಷ್ಟು ಪ್ರೀತಿ ತೋರಿಸುತ್ತೆ. ಇವುಗಳಿಗೆ ಹೆಚ್ಚು ನಮಗೆ ಅವಿಗೆ ಕನೆಕ್ಷನ್ ಇರಲ್ಲ, ಅವು ಪಾಡಿಗೆ ಅವು ಆಟ ಆಡ್ತಾ ಇರುತ್ತೆ, ನಾವು ನೋಡಿ ಖುಷಿ ಪಟ್ಕೊಂಡು ಬರಬೇಕಷ್ಟೇ. ಇಲ್ಲಿದೆ ನೋಡಿ ನನ್ನ ಫೇವ್ರೆಟ್ ಡಾಗು ಹಸ್ಕಿ. ನನಗಿದಂದರೆ ತುಂಬ ಇಷ್ಟ. ಫ್ಯೂಚರಲ್ಲಿ ಇದನ್ನು ಸಾಕ್ತೀನಿ ನಾನು ಒಂದಿನ. ಆದರೆ ಪಾಪ ಇದಕ್ಕೆ ತುಂಬ ವಯಸ್ಸಾಗ್ಬಿಟ್ಟಿದೆ. ಆಗ ಹೋದ ಸರಿ ಬಂದಾಗೂ ಕೂಡ ಹೀಗೆ ಸೈಲೆಂಟಾಗಿ ಕೂತ್ಕೊಂಡಿತ್ತು. ಸ್ವಲ್ಪ ದೊಡ್ಡ ನಾಯಿ ಹಾಗೆ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಜಾಸ್ತಿ, ಸಣ್ಣದು ಮಾತ್ರ ಫುಲ್ ಫ್ಲೋರೆಲ್ಲ ಓಡಾಡ್ತಾ ಇರೋದು. ಪಾಪ ನಾಯಿಗಳಿಗೆ ಫೋಟೋ ಕೂತ್ಕೋಬೇಕು ಅಂತ ಗೊತ್ತಾಗಲ್ಲ, ಹಾಗಾಗಿ ಅದಕ್ಕೆ ಫುಡ್ ಕೊಟ್ಟು ಫೋಟೋಗೆ ಕೂರಿಸ್ತಾ ಇದ್ದಾರೆ. ಊಟನೂ K9 ಮುಗಿಸಿರೋದ್ರಿಂದ ನೆಕ್ಸ್ಟ್ ನಾವು ಶಾಪಿಂಗಿಗೆ ಹೋದ್ವಿ. ನಾವು ರೆಸ್ಟೋರೆಂಟಿಂದ ಹೇಗಪ್ಪ ಮಾರ್ಕೆಟಿಗೆ ಹೋಗೋದು ಅಂತಿರುವಾಗಲೇ ಬಸ್ ಬಂದ್ಬಿಡ್ತು. ಖುಷಿಯಿಂದ ಮಾರ್ಕೆಟಿಗೆ ಹೋದ್ವಿ, ಹಂಪನಕಟ್ಟೆ ಮಾರ್ಕೆಟಿಗೆ ಹೋದ್ವಿ, ಹಾಗೆ ಜುಡಿಯೋಗೂ ಹೋದ್ವಿ. ಫುಲ್ ಸುತ್ತಾಡಿ ಸಾಕಾಗೋಯ್ತು. ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಶಾಪಿಂಗ್ದೆಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಯಾಕಂದರೆ ಹೆವಿ ಬಿಸಿಲಿರುತ್ತೆ ಮಂಗಳೂರಲ್ಲಿ. ಅದಕ್ಕೆ ಹಂಪನಕಟ್ಟೆನಲ್ಲೇ ಒಂದು ಐಸ್ ಕ್ರೀಮ್ ಶಾಪ್ ಹುಡುಕುವಾಗ ನಮ್ಗೆ ಕಾಣಿಸಿದ್ದೆ ಪಬ್ಬಾಸ್. ಹಾಗೆ ಒಳಗಡೆ ಹೋಗಿ ಒಂದು ಸಖತ್ತಾಗಿರೋ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು. ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ನಮ್ಮ ಟ್ರಿಪ್ನ ಕೊನೆಯ ಘಟ್ಟ ಅಂತಲೇ ಹೇಳ್ಬೋದು. ನನಗೆ ಬಾಯ್ ಹೇಳಲಿಕ್ಕೆ ನಮ್ಮ ಸಿಸ್ಟರು ಅಲ್ಲಿ ನಿಂತ್ಕೊಂಡಿದ್ದಾಳೆ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ, ನಮ್ಮೂರು ಬಸ್ಸು ರೆಡಿ ಹಾಕ್ಕೊಂಡೇ ಇತ್ತು ಹೋಗಲಿಕ್ಕೆ. ಹತ್ಕೊಂಡು ಬಿಟ್ಟೆ. ಆಮೇಲೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಬೆಳಿಗ್ಗೆಯಿಂದ ಜೊತೆಗೆ ಸುತ್ತಾಡಿ ಈಗ ಮನೆಗೆ ಹೋಗೋದಂದರೆ ಒಂಥರ ಬೇಜಾರು. 5:30 ಬಸ್ಸು ನಮ್ಮೂರಿಗೆ ತಲುಪುವಷ್ಟರಲ್ಲಿ 12 ಗಂಟೆ ಆಗುತ್ತೆ, ಯಾಕಂದರೆ ಮಧ್ಯೆ ಊಟಕ್ಕೆ ನಿಲ್ಲಿಸ್ತಾರೆ ರಾತ್ರಿಗೆ. ಇದಾಗಿತ್ತು ಇವತ್ತಿನ ಮಂಗಳೂರು ಔಟಿಂಗ್ ನನ್ನ ತಂಗಿ ಜೊತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.